I'm really happy to welcome the people behind the success of Nakshatra Creations. It's not just two, and we are having more. ಗುರುಗಳು ಈ ಥರ ಹೇಳಿರ್ತಾರೆ ನನಗೆ, ನೀನ್ ಬಿಡೋ 10th ಪಾಸ್ ಆಗಲ್ಲ, ನೀನ್ ಬಿಡೋ ಅಲ್ಲೆಲ್ಲ ಒಂದ್ ಕಡೆ ಗ್ಯಾರೇಜಲ್ಲಿ ಕೆಲಸ ಮಾಡ್ತೀಯ, ನೀನ್ ಬಿಡೋ ಉದ್ಧಾರ ಆಗಲ್ಲ ಅಂತಾನೆ ಮಾತಾಡಿರ್ತಾರೆ. ಮನೆಯಿಂದ ಹೋಗ್ಬೇಕಾದ್ರೆ ನಮ್ಮಮ್ಮ ಅಮೌಂಟ್ ಕೊಡೋರು ಖರ್ಚಿಗೆ ಅಂತ. ಸೊ ಇನ್ನೇನು ನಾವಪ್ಪ ಬಸ್ ಸ್ಟ್ಯಾಂಡ್ ವರ್ಗೂ ಡ್ರಾಪ್ ಮಾಡ್ತಿದ್ರಲ್ಲ, ಬಸ್ ಸ್ಟ್ಯಾಂಡ್ ಡ್ರಾಪ್ ಮಾಡಿದ್ಮೇಲೆ ನಮ್ಮ ಅಪ್ಪನ ಕೊಡೋರು. ಸೊ ಅಂದ್ರೆ ಅವ್ರು ಗೊತ್ತಿಲ್ದಿರ್ತಾರೆ, ಇವ್ರು ಕೊಡೋರು, ಇವ್ರು ಗೊತ್ತಿಲ್ದಿರತ್ತೆ ಅವ್ರು ಕೊಡೋರು. ಲೈಫಲ್ಲಿ ನಾವು ದುಡ್ಡಿನ ಥರ ಇರಬೇಕಂತೆ, ಚಿಲ್ಲರೆ ಥರ ಇರಬೇಕಂತೆ. ಸೊ ದುಡ್ಡು ಎಣಿಸಿದಾಗ ಸೌಂಡ್ ಮಾಡಲ್ಲ, ಚಿಲ್ಲರೆ ಮೇಲಿಂದ ಕೆಳಗಡೆ ಬಿಟ್ಟಾಗ ಸೌಂಡ್ ಮಾಡುತ್ತೆ. ಸೊ ಸ್ಕೂಲಲ್ಲೆಲ್ಲ ಕೇಳ್ತಿದ್ದಾಗ ನೀನೇನಾಗ್ಬೋದು ದೊಡ್ಡವನಾದ್ಮೇಲೆ ಅಂತಂದ್ರೆ ಇಂಜಿನಿಯರ್ ಅಂತ ಹೇಳ್ತಿದ್ರು. ಸೊ ಅಂದ್ರೆ ಅವಾಗ ಅಷ್ಟು ಸ್ಕೂಲಲ್ಲಿ ಓದ್ತಿರ್ಬೇಕಾದ್ರೆ ಅಷ್ಟು ವ್ಯಾಲ್ಯೂ ಇತ್ತು ಇಂಜಿನಿಯರ್ಸ್ ಅಂತ. ಇಂಜಿನಿಯರ್ಸ್ ಚನ್ನಪಣ್ಣ ಹೋಗ್ಬೇಕು. ಸೊ ಅವಾಗ ಏನು ಪ್ಲಾನ್ ಯೂಸ್ ಮಾಡಿದೆ ಅಂದರೆ ಉದಯರಂಗ ಬಸ್ ಹತ್ಬಿಡೋಣ, ಸೊ ಲಾಸ್ಟ್ ಸೀಟಲ್ಲಿ ಹೋಗಿ ಕುತ್ಕೊಬಿಡೋಣ, ಮಲ್ಕೊಳ್ಳೋ ಥರ ಆ್ಯಕ್ಟ್ ಮಾಡಿಬಿಡೋಣ. ಒಂದು ಅದೃಷ್ಟಕ್ಕೆ ಲಕ್ಕೆ ಲಾಸ್ಟಲ್ಲಿ ಒಂದು ಅಲ್ಲೇ ಕುಂಬ್ಳಗೂಡಲ್ಲಿ ಯಾರೋ ಒಬ್ರು ಹೇಳಿದ್ರು, ನಾನು ಹತ್ತಿದ ತಕ್ಷಣ ಹೋಗಿ ಲಾಸ್ಟಲ್ಲಿ ಹೋಗಿ ಕುತ್ಕೋಬೋದು. ಸೊ ಅವನು ಅದರಲ್ಲಿ ಉದಯರಂಗ ಬಸ್ಸಲ್ಲೂ ಕಂಡಕ್ಟರ್ಗಳು ಇರ್ತಾರೆ. ಸೊ ಮುಂದೆಯಿಂದ ಬರ್ತಿದ್ದ. ಸೊ ಅವನು ಮಧ್ಯ ಬರೋ ಅಷ್ಟರಲ್ಲಿ ಸೊ ನಾನು ಈ ಥರ ಕಿಟಕಿ ಹೊರ್ಕೊಂಡು ಮಲ್ಕೊಬಿಟ್ಟೆ ಅವಾಗ. Namaskara everyone. Today's podcast episode is very close to my heart. I'm really happy to welcome the people behind the success of Nakshatra Creations. I'm talking to Mr. Dashwant and Yogesh. Mr. Yogesh and Dashwant, welcome to this show. We are really happy to have you here. Can we just have a moment to introduce yourself? Hi sir, myself Yogesh. ನಾನು ಫುಲ್ ಸ್ಟ್ಯಾಕ್ ಡೆವಲಪರ್ ಆಗಿ ವರ್ಕ್ ಮಾಡ್ತೇನೆ ನಕ್ಷತ್ರ ಕ್ರಿಯೇಷನಲ್ಲಿ ಫ್ರಮ್ ಸಿನ್ಸ್ 3+ years. Very great. Yes, Dashwant, it's yours. Hi sir, myself Dashwant KM. I'm motion graphic designer. I'm from Kanakpura. 1 year ಇಂದ ವರ್ಕ್ ಮಾಡ್ತಾ ಇದ್ದೀನಿ ನಕ್ಷತ್ರ ಕ್ರಿಯೇಷನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ವೆರಿ ಗುಡ್. ಅಂಡ್ ಇನ್ನೊಂದೇನಂದ್ರೆ ಇಬ್ರು ಅಣ್ಣ ತಮ್ಮಂದ್ರ ತರ ಕೂತ್ಕೊಂಡಿದ್ದಾರೆ. ಆಕ್ಚುಲಿ ಹೇಗೆ ಅಂದ್ರೆ ದಿ ಬೋತ್ ಆರ್ ಫ್ರಮ್ ಕನಕಪುರ ಬೈ ದ ವೇ. ಸೊ ಬಿಫೋರ್ ವಿ ಸ್ಟಾರ್ಟ್ ದಿಸ್ ಪಾಡ್ಕಾಸ್ಟ್, ಡು ಯು ವಾಂಟ್ ಟು ಸೇ ಎನಿಥಿಂಗ್ ಅಬೌಟ್ ಕನಕಪುರ? ಕನಕಪುರ ಅಂತ ಬಂದಾಗ ಎಲ್ಲರಿಗೂ ಅವ್ರ ನೇಟಿವ್ ಅಂತಂದ್ರೆ ಇಟ್ ಇಸ್ ವೆರಿ ಕ್ಲೋಸ್ ಟು ಹಾರ್ಟ್. ಓಕೆ, ದಿಸ್ ಪಾಡ್ಕಾಸ್ಟ್ ಇಸ್ ಟು ನೋ ಮೋರ್ about what's your success story and behind the scenes of your life. ಏನೇನು ನಿಮಗೂ ಒಂದಿಷ್ಟು ಸೀನ್ಸ್ಗಳಿರುತ್ತೆ. ಸೊ ಐ ವಾಂಟೆಡ್ ಟು ಹ್ಯಾವ್ ದ್ಯಾಟ್ ಇಂಟ್ರಡಕ್ಷನ್ ವಿತ್ ಯು ಬೈ ದ ವೇ. ಮೇ ಬಿ ಈ ಆಪರ್ಚುನಿಟಿ ನಾನು ನೀವು ನನ್ನ ಚೇರಲ್ಲಿ ಕೂತ್ಕೊಂಡಾಗ ಅಥವಾ ನೀವು ನಿಮ್ಮ ಚೇರಲ್ಲಿ ಕೂತ್ಕೊಂಡಾಗ ನಮ್ಗೆ ಆಪರ್ಚುನಿಟಿ ಸಿಕ್ಕಿರಲಿಲ್ಲ ಟು ಡಿಸ್ಕಸ್ ಮೋರ್. ರೈಟ್ ನೌ ವಿ ಹ್ಯಾವ್ ದಟ್ ಆಪರ್ಚುನಿಟಿ. ಐ ವುಡ್ ರಿಯಲಿ ರಿಕ್ವೆಸ್ಟ್ ಯು ಟು ಓಪನ್ ಅಪ್ ಸೊ ದ್ಯಾಟ್ ವಿ ವಿಲ್ ಕಮ್ ಔಟ್ ಫಾರ್ ಶ್ಯೂರ್ ವಿತ್ ದ ಸಕ್ಸಸ್ ಲೈನ್ಸ್. ಓಕೆ, ಆಲ್ ರೈಟ್. ಸೊ ಲೆಟ್ ಮಿ ಜಸ್ಟ್ ಸ್ಟಾರ್ಟ್ ಮೈ ಕ್ವೆಶನ್ಸ್ ಸೆಷನ್ಸ್. ಸೊ ರೈಟ್ ನೌ ದ ಕ್ವೆಶನ್ಸ್ ಕ್ಯಾನ್ ಬಿ ದಿಸ್ ವೇ. So ಇವಾಗ whoever wants to pick the question, for example it might be Dashwant or it might be Yogesh, whoever, ಈ questions ನ ನೀವೇ ಇನಿಷಿಯೇಟ್ ಮಾಡಿ ನೀವೇ ಕಾನ್ವರ್ಸೇಷನ್ ಓಪನ್ ಮಾಡ್ಬೋದು. ಓಕೆ, I'll not pinpoint, I'll not ask Yogesh or Dashwant to talk about those questions. It's your answers by the way. Okay, before joining Nakshatra Creations, what was your life by the way? ಅದು ಸರ್ ಫಸ್ಟ್ ಇದಕ್ಕಿಂತ ಮೊದಲಾಗೆ ನಾನೊಂದು ಕಂಪ್ನಿಲಿ ವರ್ಕ್ ಮಾಡ್ತಿದ್ದೆ. ಅಲ್ಲಿ ಇನಿಷಿಯಲಿ ನನಗೆ ಹೋದಾಗ ಆಂಡ್ರಾಯ್ಡ್ ಸ್ಟುಡಿಯೋ ಅಂದರೆ ಆಂಡ್ರಾಯ್ಡ್ ಡೆವಲಪ್ಮೆಂಟ್ ಕೋರ್ಸ್ ಮಾಡ್ಕೊಂಡು ಅಲ್ಲಿ ಜಾಯ್ನ್ ಆಗಿದ್ದೆ. ಸೊ ಅಲ್ಲಿ ನಾನು ಹೋದ್ಮೇಲೆ ಅವರು ಆಂಡ್ರಾಯ್ಡ್ ಮೇಲೆ ಯಾವುದು ಪ್ರಾಜೆಕ್ಟ್ಸ್ ಇಲ್ಲ, ಸೊ ನೀನು ರಿಯಾಕ್ಟು ಮತ್ತು ಈ ಫೀಲ್ಡಲ್ಲಿ ನೀನು ಕಲ್ತ್ಕೊಂಡು ಮಾಡಬೇಕಾಗತ್ತೆ ಅಂತ ಹೇಳಿದ್ರು. ಸೊ ನಾನು ಅಲ್ಲಿ ಒಂದು 6 month ಏನೋ ವರ್ಕ್ ಮಾಡಿದೆ. 6 month ವರ್ಕ್ ಮಾಡಾದ್ಮೇಲೆ ಏನೋ ಪರ್ಸ್ನಲ್ ರೀಸನ್ದಿಂದ ನಾನು ಆ ಕಂಪ್ನಿನ ಬಿಟ್ಟಿದ್ದೆ. 6 month ನಾನು ಸ್ಟ್ರಗಲ್ ಮಾಡ್ತಿದ್ದೆ, ಬೇರೆ ಕಂಪ್ನಿಗೆ ಸರ್ಚ್ ಮಾಡ್ತಿದ್ದೆ, ಎಲ್ಲೂ ಸಿಗ್ತಿರ್ಲಿಲ್ಲ. ಸೊ ಆಮೇಲೆ ನನಗೆ ಇಲ್ಲಿ ರೆಫರೆನ್ಸಿಂದ ಇಲ್ಲಿ ಜಾಬ್ ಸಿಗ್ತದೆ. ಸೊ ನನಗೆ ಅವಾಗ ಖುಷಿ ಆಗ್ತದೆ, ಆ ಸ್ಟ್ರಗಲಿಂಗ್ ಫೀಲ್ಡಿಂದ ಜಾಬ್ ಸಿಗತ್ತಲ್ಲ, ಅದೇ ಒಂದು ಖುಷಿ ವಿಷಯ. ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು ಇಲ್ಲಿ ನಕ್ಷತ್ರ ಕ್ರಿಯೇಷನಲ್ಲಿ. ಇಫ್ ಯು ವಾಂಟ್ ಟು ಓಪನ್ ಅಪ್ ವಿತ್ ದೋಸ್ ಸ್ಟ್ರಗಲ್ಸ್, ಆ ಸ್ಟ್ರಗಲ್ಸ್ ಹೆಂಗಿತ್ತು? ಜಾಬ್ ಸಿಗ್ದಲೇ ಯಾವುದೇ ಮನುಷ್ಯಂಗೆ ಜಾಬ್ ಇಲ್ಲ ಅಂತಂದ್ರೆ ಅದೊಂಥರ ಇಟ್ಸ್ ಅ ಬಿಗ್ಗೆಸ್ಟ್ ಸ್ಟ್ರಗಲ್ ಬೈ ದ ವೇ. ಸೊ ದಟ್ ಇಟ್ ಸೆಲ್ಫ್ ಇಸ್ ಅ ಸ್ಟ್ರಗಲ್. ಸೊ ಐ ಯು ಸ್ಟಿಲ್ ಓಪನ್ ಟು ಶೇರ್ ಸ್ಟ್ರಗಲ್ಸ್? ಯಾವ ಥರ ಸ್ಟ್ರಗಲ್ಸ್ ಇರ್ತಿತ್ತು? ಅದು ಜಾಬ್ ಸಿಗ್ತಿರ್ಲಿಲ್ಲ ಅವಾಗ. ಒಂದಷ್ಟು ಎಲ್ಲ ಕಡೆ ಟ್ರೈ ಮಾಡ್ತಿದ್ದೆ, ಎಲ್ಲೂ ಜಾಬ್ ಸಿಗ್ತಿರ್ಲಿಲ್ಲ. ಅಂದ್ರೆ ನಮ್ಮ ಮನೇಲಿ ಯಾವ ಥರ ಟ್ರೀಟ್ ಮಾಡ್ತಿದ್ರು ಅಂದರೆ, ಪರವಾಗಿಲ್ಲ ಟ್ರೈ ಮಾಡ್ತಿದ್ದಾನೆ ಅಂದರೆ, ಒಂದೊಂದು ಮನೇಲಿ ಯಾವ ಥರ ಟ್ರೀಟ್ ಮಾಡ್ತಾರೆ, ಕೆಲಸ ಇಲ್ಲ ಅಂತಂದರೆ ಇವನು ವೇಸ್ಟು, ಎಂತೂ ಯೂಸ್ ಆಗಲ್ಲ ಅನ್ನೋ ಥರ ಟ್ರೀಟ್ ಮಾಡ್ತಿರ್ತಾರೆ. ನಮ್ಮ ಮನೇಲಿ ಆ ಥರ ಏನು ಟ್ರೀಟ್ ಮಾಡ್ತಿರಲಿಲ್ಲ, ಅವ್ರು ಸಪೋರ್ಟಿವ್ ಆಗೇ ಇದ್ರು. ಸೊ ನಿಮ್ಗೆ ಸಿಗುತ್ತೆ, ಟ್ರೈ ಮಾಡೋ, ಸೊ ನಾವಿದ್ದೀವಿ. ಸೊ ಅವ್ರ ಸಪೋರ್ಟ್ನಿಂದನೇ ನಾನು ಈ ಕೆಲಸ ಅಂದರೆ ಟ್ರೈ ಮಾಡೋಕ್ಕೆ ಇನ್ನೂ ಸಪೋರ್ಟಿವ್, ಅದನ್ನ ಮೋಟಿವೇಟ್. Very good. So about Dashwant, how did you come to Nakshatra Creations, or what was the life before joining Nakshatra? ಒಂದು BCom ಮುಗಿದ ತಕ್ಷಣ ನನಗೆ ಚಿಕ್ಕ ವಯಸ್ಸಿಂದ ಕ್ರಿಯೇಟಿವಿಟಿ ಬಗ್ಗೆ ಮತ್ತು ಡಿಸೈನ್ಸ್ ಬಗ್ಗೆ ತುಂಬ ಆಸಕ್ತಿ ಇತ್ತು. ಸೊ ಅದು BCom ಮುಗಿದ ತಕ್ಷಣ ಅರೆನಾ ಅನಿಮೇಷನ್ ಸೇರಿಕೊಂಡು ಅಲ್ಲಿ
1 year ಕೋರ್ಸ್ ಮುಗಿಸ್ಕೊಂಡು ಹೇಳ್ಬೇಕಂದ್ರೆ ನನಗೆ ಮುಂಬೈಲಿ ಪ್ಲೇಸ್ಮೆಂಟ್ ಆಗಿತ್ತು. ನಮ್ಮ ಸ್ಟೇಟ್ ಬಿಟ್ಟು ಬೇರೆ ಕಡೆ ಹೋಗಿ ಏನೋ ಒಂದು ದೊಡ್ಡದಾಗಿ ಅಚೀವ್ಮೆಂಟ್ ಮಾಡ್ಬೇಕಂತ ಆ ಥರ ಥಾಟೇ ನನಗೆ ಯಾವತ್ತೂ ಬಂದಿರಲಿಲ್ಲ. ನಮ್ಮ ಬ್ರದರು ಸಜೆಸ್ಟ್ ಮಾಡಿದ್ರು, NNC ಕಂಪ್ನಿ ಇದೆ, ಕ್ರಿಯೇಟಿವಿಟಿ ಬಗ್ಗೆ ತುಂಬ ಚೆನ್ನಾಗಿದೆ, ಹೋಗು ಟ್ರೈ ಮಾಡು ಅಂತ ಸಜೆಸ್ಟ್ ಮಾಡಿದ ತಕ್ಷಣ ನಾನು ಇಲ್ಲಿ ಬಂದು ಜಾಯ್ನ್ ಆದೆ ಸರ್. ಹಂಗೆ ಕ್ಯಾರಿ ಮಾಡ್ತಾ ಇದ್ದೀನಿ ಸರ್. ಓಕೆ, ಇಫ್ ಐ ಗಿವ್ ಎನ್ ಆಪರ್ಚುನಿಟಿ ಟು ಟಾಕ್ ಅಬೌಟ್ ಯುವರ್ ಪೇರೆಂಟ್ಸ್, 28 ಸೆಕೆಂಡ್ಸ್ ಕೊಡ್ತೀನಿ. ನಿಮ್ಮ ಪೇರೆಂಟ್ಸ್ ಬಗ್ಗೆ ನೀವೇನು ಮಾತಾಡ್ತೀರಾ? ಅಂದರೆ ನಮ್ಮ ಪೇರೆಂಟ್ಸಿಗೆ ಗ್ರೇಟ್ ಅಂತ ಅನ್ಕೋತೀನಿ ಸರ್. ಯಾಕೆಂದರೆ ಒಂದೊಂದು ಟೈಮಲ್ಲಿ ನಾನು ನಮ್ಮ ಮನೇಲಿ ಜಾಸ್ತಿ ಇರ್ತಿರಲಿಲ್ಲ ಕಾಲೇಜ್ ಟೈಮಲ್ಲಿ. ಸೊ ನಮ್ಮ ರಿಲೇಟಿವ್ಸ್ ಮನೇಲಿ ಇರ್ತಿದ್ದೆ. ನಮ್ಮ ಮನೆಗೆ ಹೋದಾಗ ಏನು ಮಾಡ್ತಿದ್ರು ಅಂದರೆ ಇನ್ನೇನು ಹೊರಡ್ಬೇಕಾಯ್ತು ಅಂದರೆ ಆ ಗ್ಯಾಪಲ್ಲಿ ಅಂದರೆ ಹಾಲಿಡೇ ಇದ್ದಾಗ ಹೋಗ್ತಿದ್ದೆ. ಹಾಲಿಡೇ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ನಮ್ಮಮ್ಮ ಅಮೌಂಟ್ ಕೊಡೋರು ಖರ್ಚಿಗೆ ಅಂತ. ಇನ್ನೇನು ನಾವಪ್ಪ ಬಸ್ ಸ್ಟ್ಯಾಂಡ್ವರೆಗೂ ಡ್ರಾಪ್ ಮಾಡ್ತಿದ್ರಲ್ಲ, ಬಸ್ ಸ್ಟ್ಯಾಂಡ್ ಡ್ರಾಪ್ ಮಾಡಿದ್ರೆ ನಮ್ಮ ಅಪ್ಪನ ಕೊಡೋರು ಅಮೌಂಟ್. ಸೊ ಅಂದರೆ ಅವ್ರು ಗೊತ್ತಿಲ್ದಿರೋ ಥರ ಇವ್ರು ಕೊಡೋರು, ಇವ್ರು ಗೊತ್ತಿಲ್ದಿರೋ ಥರ ಅವ್ರು ಕೊಡೋರು. ಅದು ತುಂಬ ಒಂಥರ ಫೀಲ್ ಆಗೋದು ಸರ್ ಅದು. ಸೊ ಇಷ್ಟೊಂದು ಲವ್ ಕೇರ್ ಮಾಡ್ತಾರಲ್ಲ ನನ್ನ ಮೇಲೆ, ಸೊ ಇಷ್ಟೊಂದು ಚೆನ್ನಾಗಿ ನೋಡ್ಕೊತಿದಾರಲ್ಲ. ಮೇ ಬಿ ಆ ಟೈಮಲ್ಲಿ ನಿಮಗೆಲ್ಲ ಒಂದು 100 ರೂಪೀಸ್ ಇಲ್ಲ 500 ರೂಪೀಸ್ ತುಂಬ ದೊಡ್ಡದು ಆ್ಯಕ್ಚುಲಿ. ಅಂದರೆ ಒಂದು 5 years ಬ್ಯಾಕ್ ಅಂತ ನೋಡಿದ್ರೆ ಒಂದು ತುಂಬ ದೊಡ್ಡದು ಅಮೌಂಟ್ ಆ್ಯಕ್ಚುಲಿ, ಕರೆಕ್ಟ್? ಸೊ 500 ರೂಪೀಸ್ ಅಂದರೆ ತುಂಬ ದೊಡ್ಡದು ಅಮೌಂಟ್ ಅದು. ಬಟ್ ಸ್ಟಿಲ್ ಅವಾಗ ದುಡ್ಡನ್ನ ತೊಗೊಂಡ್ಬಿಟ್ಟು ನಿಮ್ಮ ಪಾಕೆಟಲ್ಲಿ ಇಡುವಾಗ ಆ ಫೀಲಿಂಗ್ಸೇ ಬೇರಲ್ಲ, ಆ ಇಮೋಷನ್ಸೇ ಬೇರೆ, ಆ ಎಕ್ಸ್ಪ್ರೆಷನ್ಸೇ ಬೇರೆ. ಅದೇ ಸರ್, ಅವಾಗ ಒಂದು 10 ರೂಪೀಸ್ಗೂ ಒಂದು ವ್ಯಾಲ್ಯೂ ಇರುತ್ತೆ. ಅವಾಗ 10 ರೂಪೀಸ್ ಒಂದು 100 ರೂಪೀಸ್ ಕೊಟ್ಟರೆ ಎಷ್ಟು ಖುಷಿ ಆಗುತ್ತೆ ಆ ಫೀಲಿಂಗ್. ಸೊ ಬಸ್ಸಲ್ಲಿ ಇನ್ನೇನು ಹೋಗಬೇಕು, ಇದಿಟ್ಕೊಂಡಿರೋ ಖರ್ಚಿಗೆ ಬೇಕಾಗತ್ತೆ ಅಂತ ಹೇಳಿ ಜೇಬಿಗೆ ಹಿಂಗೆ ತಳ್ಳೋಗೋದು, ಆ ಇಮೋಷನ್ಸೇ ಬೇರೆ. ದಟ್ ಈಸ್ ಸಮಥಿಂಗ್ ವಿಚ್ ಕನೆಕ್ಟ್ಸ್. ಬೇಸಿಕಲಿ ಇವಾಗ ವೆನ್ ಯು ವಾಂಟೆಡ್ ಟು ಸ್ಟಾರ್ಟ್ ಯುವರ್ ಪ್ಯಾಷನ್, ವೆನ್ ಯು ವಾಂಟೆಡ್ ಟು ಸ್ಟಾರ್ಟ್ ಯುವರ್ ಪ್ರೊಫೆಷನ್, ಬಿಫೋರ್ ಸ್ಟಾರ್ಟಿಂಗ್ ಯುವರ್ ಪ್ರೊಫೆಷನ್, ವಾಟ್ ಡಿಡ್ ಯು ಡ್ರೀಮ್ ಆಫ್ ಬಿಕಮಿಂಗ್? ಬೈ ದ ವೇ, ಏನು ಡ್ರೀಮ್ ಇಟ್ಕೊಂಡಿದ್ರಿ ಟು ಸ್ಟಾರ್ಟ್ ಯುವರ್ ಪ್ರೊಫೆಷನ್? ಏನು ಆಗಬೇಕು ಅಂತ ಅನ್ಕೊಂಡು ಸ್ಟಾರ್ಟ್ ಮಾಡಿದ್ದೀರಾ ನಿಮ್ಮ ಜರ್ನಿನ? ಸರ್ ನಾನು ಫಸ್ಟು ಅದು ಇಂಜಿನಿಯರ್, ನಾನು ಫಸ್ಟಿಂದನೂ ಇಂಟ್ರೆಸ್ಟ್ ಇತ್ತು ಅಂದರೆ ಇಂಜಿನಿಯರ್ ಆಗಬೇಕು ಅಂತ. ಬಟ್ ಅದರಲ್ಲಿ ಇಷ್ಟೊಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಜಿನಿಯರಿಂಗ್ ಇರ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಎಲೆಕ್ಟ್ರಿಕಲ್ ಇಂಜಿನಿಯರು, ಮೆಕ್ಯಾನಿಕಲ್ಲು, ಏನು ಇಂಜಿನಿಯರ್ ಆಗಬೇಕು ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಈಗ ಸ್ಕೂಲಲ್ಲೆಲ್ಲ ಕೇಳ್ತಿದ್ದಾಗ ನೀನೇನಾಗಬೇಕು ದೊಡ್ಡವನಾದ್ಮೇಲೆ ಅಂತ ಹೇಳಿದ್ರೆ ಇಂಜಿನಿಯರ್ ಅಂತ ಹೇಳ್ಬಿಟ್ಟು. ಅಂದರೆ ಅವಾಗ ಅಷ್ಟು ಸ್ಕೂಲಲ್ಲಿ ಓದ್ತಿರ್ಬೇಕಾದ್ರೆ ಅಷ್ಟು ವ್ಯಾಲ್ಯೂ ಇತ್ತು ಇಂಜಿನಿಯರ್ಸ್ ಅಂದರೆ. ನಾವು ಕಂಪ್ಲೀಟ್ ಮಾಡೋ ಅಷ್ಟು ಟೈಮಲ್ಲಿ ಗೊತ್ತಾಯಿತು ಅಂದರೆ ಯಾವ ಥರ ಇಂಜಿನಿಯರ್ ಇರ್ತಾರೆ. ಸೊ ನನಗೆ ಲಿಟ್ರಲಿ ಇಂಜಿನಿಯರ್ ಕಂಪ್ಲೀಟ್ ಮಾಡಾದ್ಮೇಲೂ ಗೊತ್ತಿರಲಿಲ್ಲ ಅಂದರೆ ಈ ಥರ ಕೋಡಿಂಗ್ ಲ್ಯಾಂಗ್ವೇಜಸ್ ಇರುತ್ತೆ, ನಾವು ಈ ಥರ ಮಾಡಿದ್ರೆ ಈ ಥರ ಆ್ಯಪ್ ಬಿಲ್ಡ್ ಮಾಡ್ಬೋದು, ವೆಬ್ಸೈಟ್ ಬಿಲ್ಡ್ ಮಾಡ್ಬೋದು ಅಂತ. ಇಂಜಿನಿಯರ್ ಕಂಪ್ಲೀಟ್ ಮಾಡಾದ್ಮೇಲೆ ನಾನು ಒಂದು ಆಂಡ್ರಾಯ್ಡ್ ಡೆವಲಪ್ಮೆಂಟ್ ಅಂತ ಕೋರ್ಸ್ ಸೇರಿಕೊಂಡೆ. ಅದು ಜಾವಾ ಮೇಲೆ ಅದು ಫ್ರಂಟ್ ಎಂಡ್ ಮಾಡಬೇಕಿತ್ತು. ಸೊ ಅಂದರೆ ಅಲ್ಲಿ ಅವಾಗಿಂದ ನನಗೆ ಇಂಟ್ರೆಸ್ಟ್ ಆಯಿತು. ಅಂದರೆ ನಾನು ಯಾವುದು ಗೇಮಿಂಗ್ ಪ್ಲಾಟ್ಫಾರ್ಮ್ಸ್ ಆ್ಯಪ್ಸ್ ಎಲ್ಲ ನಾನು ಯೂಸ್ ಮಾಡ್ತಿದ್ದೆ. ಇವ್ರು ಯಾವ ಥರ ಮಾಡಿರ್ಬೋದಪ್ಪ, ಈ ಥರ ಮಾಡಿದ್ರೆ ಹಿಂಗೆ ಕ್ಲಿಕ್ ಆದರೆ ಹಿಂಗೆ ವರ್ಕ್ ಆಗುತ್ತೆ, ಹೆಂಗೆ ಮಾಡಿರ್ಬೋದು ಅಂತ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಇರ್ತಿತ್ತು ನನಗೆ. ಸೊ ಅಂದರೆ ನಾನು ಸ್ಟಾರ್ಟ್ ಮಾಡ್ತಾ ನಂತರ ಇನ್ನೂ ಒಂದು ಸ್ವಲ್ಪ ಎಕ್ಸೈಟೆಡ್ ಆಯಿತು. ಓ ಈ ಥರ ಮಾಡಿದ್ರೆ ಈ ಥರ ವರ್ಕ್ ಆಗುತ್ತೆ, ಸೊ ನಾನು ಒಂದು ಓನ್ ಅಪ್ಲಿಕೇಶನ್ನೇ ಬಿಲ್ಡ್ ಮಾಡ್ಕೋಬೋದು. ಸೊ ಅನ್ನೋ ಥರ ನನಗೆ ಇಂಟ್ರೆಸ್ಟ್, ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಯಿತು. ಎಸ್, ವಾಟ್ ವಾಸ್ ಯುವರ್ ಡ್ರೀಮ್ ಬಿಫೋರ್ ಸ್ಟಾರ್ಟಿಂಗ್ ಯುವರ್ ಪ್ರೊಫೆಷನ್? ಚಿಕ್ಕ ವಯಸ್ಸಿನಿಂದ ಸರ್ ಚಿತ್ರಕಲೆ, ಡ್ರಾಯಿಂಗ್ಸು ಮತ್ತೆ ಪೇಂಟಿಂಗ್ಸು, ಕ್ರಿಯೇಟಿವಿಟಿಯಾಗಿ ಏನಾದರೂ ಡಿಸೈನ್ ಮಾಡಬೇಕು ಮತ್ತೆ ಅದನ್ನ ಬೇರೆಯವ್ರು ನೋಡಿದ್ರೆ ಯಾವ ಥರ ಫೀಲ್ ಆಗಬೇಕು ಅದ್ರ ಬಗ್ಗೆ ತುಂಬಾ ಅಂದರೆ ತುಂಬಾ ಆಸೆ ಇಟ್ಕೊಂಡಿದ್ದೆ ಸರ್. ಸೊ ಅದು ಒಂದು ಪಾರ್ಟ್ ಆಯಿತು ಲೈಫಲ್ಲಿ. ಒಂಥರ ಕ್ರಿಯೇಟಿವಿಟಿ ಇದ್ರೆ ಅವನಿಗೆ ಬೆಲೆ ಕೊಡೋದೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಸೊ ಅವನ್ನ ಕಲೆಗಾರ ಅಂತಾರೆ. ಇವನಲ್ಲಿ ಏನೋ ಒಂದಿದೆ, ಅದು ಕಲೆ ಅನ್ನೋದು ಎಲ್ಲಾರ್ಗೂ ಬರಲ್ಲ ಅಂತ ಹೇಳ್ತಾರೆ. ಅದು ಮನ್ಸ್ಗೊಂಥರ ಕುತ್ಕೊಳ್ತು. ಸೊ ಅದು ಒಂದು ಪ್ರಮೋಟ್ ಆಯ್ತು ನನಗೆ. ಸೊ ಡಿಸೈನ್ ಅಂದ್ರೆ ಯಾರ ಹತ್ರನೂ ಇರಲ್ಲ, ತುಂಬಾ ರೇರು, ಅಂದ್ರೆ ಎಲ್ಲಾರ್ಗೂ ಒಲಿಯಲ್ಲ ಸರ್ ಕಲೆ ಅನ್ನೋದು. ಅದೊಂದು ತಲೆಯಲ್ಲಿದ್ದು ಇದ್ರ ಮೇಲೆ ಬರೋಕೆ ಪ್ರೇರಣೆ ಆಯ್ತು. ನನಗೆ ಬಂದು ಮೆಮೊರೀಸ್ ಅಂದ್ರೆ ನಮ್ಮ ತಾತ ಸರ್. ಅದೊಂಥರ ಫೀಲಿಂಗ್. ಹಳ್ಳಿ ಜನ, ಅವ್ರ ಮೆಂಟಾಲಿಟಿನೇ ಒಂಥರ ಇರುತ್ತೆ. ಸೊ ಅವ್ರೊಂದು ಮಾತು ಹೇಳಿದ್ರು ನನಗೆ, ಜೀವನದಲ್ಲಿ ಯಾರ ಹತ್ರನು ಯಾರಿಗೂ ನೋವಿಸ್ಬಾರ್ದು, ಯಾರಿಗೂ ಹರ್ಟ್ ಮಾಡಬಾರ್ದು. ಸೊ ಲೈಫಲ್ಲಿ ಹೆಂಗಿರ್ಬೇಕಂದ್ರೆ ಸಿಂಪಲ್ ಆಗಿ ಹೇಳಿದ್ರು, ಲೈಫಲ್ಲಿ ನಾವು ನೋಟಿನ ತರ ಇರ್ಬೇಕಂತೆ, ಚಿಲ್ಲರೆ ತರ ಇರ್ಬಾರ್ದಂತೆ. ಸೊ ನೋಟಿ ಎಣಿಸಿದಾಗ ಸೌಂಡ್ ಮಾಡಲ್ಲ, ಚಿಲ್ಲರೆ ಮೇಲಿಂದ ಕೆಳಗಡೆ ಬಿಟ್ಟಾಗ ಸೌಂಡ್ ಮಾಡುತ್ತೆ. ಅದ್ರಲ್ಲೇನೆ ಆ ಕ್ಯಾರೆಕ್ಟರ್ನು ಹಾಗೆ ಇರ್ಬೇಕು. ಸುಮ್ನೆ ಏನೇನೋ ನನ್ಗೆಲ್ಲ ಗೊತ್ತು, ನನ್ಗೆಲ್ಲ ಇರ್ಬೇಕು ಅದೆಲ್ಲ ಏನು ಇಟ್ಕೊಬೇಡ. ನಿನ್ಗೆ ಏನ್ ಗೊತ್ತಿದೆ ಅದ್ ಇನ್ನ ತುಂಬಾ ತಿಳ್ಕೊಂಡಷ್ಟು ಇನ್ನ ದೊಡ್ಡವನಾಗ್ತೀನಿ. ಇನ್ನು ನನ್ಗೆಲ್ಲ ಗೊತ್ತು ಅಂತ ಸುಮ್ನೆ ಏನೇನೋ ಹೇಳ್ಕೊಂಡು ಸುಳ್ಳು ಹೇಳ್ಕೊಂಡೆಲ್ಲ ಇರ್ಬಾರ್ದು. ಪ್ರಾಮಾಣಿಕವಾಗಿರ್ಬೇಕು. ಏನೇ ಮಾಡಿದ್ರು ಇನ್ನೊಬ್ರು ಇಷ್ಟಪಡೋ ತರ ಇರ್ಬೇಕು ಅಂತ ಗೈಡ್ ಮಾಡ್ತಾ ಇದ್ರು ಸರ್. ಅದೊಂದು ಇನ್ನ ಹಾಗೆ ತಲೆಯಿದೆ. ವೆರಿ ವೆಲ್ ಸೆಡ್. ಅದು ಆಕ್ಚುಲಿ ಹೌದು. ನಾಣ್ಯ ಸಿಕ್ಕಾಪಟ್ಟೆ ಸೌಂಡ್ ಮಾಡುತ್ತೆ. ನಾವು ಜೀವನದಲ್ಲಿ ಏನಾದ್ರು ಕಲಿಯೋಕ್ಕಿಂತ ಮುಂಚೆ ನಾವು ಸೌಂಡ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿರ್ತೀವಿ. ನಾನು ಅದು ತೊಗೊಂಡೆ ಸ್ಟೇಟಸ್ ಎಲ್ಲ ಹಾಕೊಂಡು ಅದೆಲ್ಲ ಸೌಂಡ್ ಮಾಡಕ್ ಸ್ಟಾರ್ಟ್ ಮಾಡಿರ್ತೀವಿ. ನಾವು ತೊಗೊಂಡಿರೋದು ಬರೀ ಒಂದ್ ಸ್ವಲ್ಪ ಆಗಿರತ್ತೆ ಅಷ್ಟೇ, ಬಟ್ ಹೇಳ್ಕೊಳ್ಳೋದು ಮಾತ್ರ ಬೇರೆ ಲೆವೆಲ್ಗೆ ಹೇಳ್ಕೊಂತ ಇರ್ತೀವಿ. ದಟ್ ಇಸ್ ವೆರಿ ಗುಡ್.
ಹೂ ಇಸ್ ದಟ್ ಒನ್ ಪರ್ಸನ್ ಯು ನೆವರ್ ವಾಂಟ್ ಟು ಡಿಸಪಾಯಿಂಟ್ ಆಕ್ಚುಲಿ? ಯಾರು ಒಬ್ರು ಪರ್ಸನ್ ಇರ್ತಾರೆ ನಿಮ್ಮ ಜೀವನದಲ್ಲಿ, ಅವ್ರು ಏನ್ ಹೇಳಿದ್ರು ಕೂಡ ಕೇಳ್ತೀರಾ, ಅಥವಾ ಅವ್ರನ್ನ ಯಾವತ್ತೂ ಡಿಸಪಾಯಿಂಟ್ ಮಾಡಕ್ ಇಷ್ಟಪಡಲ್ಲ, ಅದು ಯಾರಾಗಿರ್ಬೋದು? ಸರ್ ಫ್ರೆಂಡ್ ಸರ್ಕಲ್ ಎಲ್ಲ ಇಲ್ಲ ಫ್ಯಾಮಿಲಿ ಮೆಂಬರ್ಸ್ ಯಾರಾದ್ರೂ ತಗೋಬೋದಾ? ಎನಿವನ್, ಯಾರು ಬೇಕಾರಾಗಿರ್ಬೋದು, ಅದು ನಿಮ್ ಗರ್ಲ್ ಫ್ರೆಂಡ್ಸ್ ಕೂಡ ಆಗಿರ್ಬೋದು. ಅದೇ ಇಲ್ಲಿವರೆಗೂ ಅಂದರೆ ನಮ್ಮ ಪೇರೆಂಟ್ಸ್ ಮತ್ತು ಅಪ್ಪ ಅಮ್ಮನ ಮಾತು ಒಂದಷ್ಟು ಕೇಳಿಲ್ಲ, ಮುಂದೆ ಕೇಳಿ ಅವ್ರು ಡಿಸಪಾಯಿಂಟ್ ಮಾಡಬಾರ್ದು ಅಂತ ಅನ್ಕೊಂಡಿದ್ದೀನಿ. ಅಂದರೆ ಒಂದು 70% ಕೇಳ್ತೀನಿ, 30% ಸುಳ್ಳು ಆ ಥರ ಹೇಳೋದು ಕೇಳಲ್ಲ. ಸೊ ನೆಕ್ಸ್ಟು ಫ್ಯೂಚರ್ ಡೇಸಲ್ಲಿ ಅವ್ರದ್ದು 100% ಕೇಳಿ ಅವ್ರಿಗೆ ಡಿಸಪಾಯಿಂಟ್ ಮಾಡಬಾರ್ದು ಅಂತ. ಓಕೆ, ಕೇಳಿಲ್ಲ ಅಂದ್ರೆ ಅಂದ್ರೆ 50% ಇದೆ, 50% ಫ್ಯಾಮಿಲಿ ಅವರೇ ನೋಡ್ಕೊಳ್ಳೋದು. ಅಂದರೆ ಅದು 50% ಇಲ್ಲ, ಅವ್ರು ಮಾಡ್ತಿರೋದೆಲ್ಲ ನಮಗೆ ಅಂತಲೇ. ಅಂದರೆ ನಮ್ಮ ಖರ್ಚು ನಾವು ಮಾಡ್ಕೊಂಡು ಹೋದರೆ ಏನೋ ಥರ ಅಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದೇನು ಕೊಟ್ಟಿಲ್ಲ ಏನೋ ನಮ್ಮದು. ಸೊ ಎಲ್ಲ ಅವರೇ ಹ್ಯಾಂಡಲ್ ಮಾಡ್ತಿದ್ದಾರೆ. ನಂದು ಅಷ್ಟೇ ಸರ್, ಸೇಮ್, ಅಷ್ಟೊಂದೇನಿಲ್ಲ. ನಾನು ಒಂದು ಸ್ವಲ್ಪ ಅವ್ರಿಗೆ ಫಿನಾನ್ಷಿಯಲ್ ಒಂದು ಸ್ವಲ್ಪ ಸಪೋರ್ಟ್ ಮಾಡ್ಬೋದು ಅಷ್ಟೇ. Okay, I would like to have this question to you. When did you feel that Nakshatranama Creations is a place like your house? ಅಂದರೆ ಮನೆಗಿಂತ ಕಂಫರ್ಟಬಲ್ ಇರುತ್ತೆ ಅಂತ ಅನ್ಸುತ್ತೆ ಒಂದೊಂದ್ಸಲಿ. ಸೊ ನಾವೆಲ್ಲ ಒಂದು ಕಾಮಿಡಿ ಮಾಡ್ತೀವಿ, ಫನ್ನಿ ಮಾಡ್ತೀವಿ, ಸೊ ಗೇಮ್ಸ್ ಆಡ್ತೀವಿ, ಸೊ ರೇಗ್ಸೋದಿರ್ಬೋದು, ಸೊ ಎಲ್ಲ ಔಟಿಂಗ್ಸ್ ಹೋದಾಗ, ಸೊ ಆ ಥರ ಲಾಟ್ ಆಫ್ ಎಂಜಾಯ್ಮೆಂಟ್ ಮಾಡ್ತೀವಿ. ಸೇಮ್ ಸರ್, ನನಗೆ ಕ್ರಿಯೇಟಿವಿಟಿಗೆ ಒಂದು ಸ್ವಲ್ಪ ಅಂದರೆ ನಾನು ಇನ್ನೂ ತಿಳ್ಕೊಳ್ಬೇಕಾಗಿದ್ದ ಐಡಿಯಾಸ್ ಎಲ್ಲ ತಿಳ್ಕೊಂಡಿದ್ದೀನಿ. ಸೊ ಪುಷಪ್ ಆಗಿದೆ ಸರ್ ಇಲ್ಲಿ ಬಂದಮೇಲೆ. ನಿನ್ನ ಕೈಲಿ ಆಗುತ್ತೆ ಮಾಡು, ಹೊಸ ಹೊಸ ಐಡಿಯಾ ಕೊಡ್ತಾರೆ, ಸಜೆಸ್ಟ್ ಮಾಡ್ತಾರೆ. ಸೊ ಇದು ಮಾಡಿದ್ರೆ ಇಷ್ಟ ಆಗುತ್ತೆ, ಆ ಥರ ಎಲ್ಲ ಆಗಿದೆ, ಎಕ್ಸ್ಪೀರಿಯನ್ಸ್ ಆಗಿದೆ, ತುಂಬ ತಿಳ್ಕೊಂಡಿದ್ದೀನಿ ನಾನು. ಆಮೇಲೆ ಇನ್ನೊಂದೇನು ಅಂದರೆ ನಾವು ಇಂಡಿಪೆಂಡೆಂಟಾಗಿ ಮಾಡ್ಬೋದು, ನಿಮ್ಮ ಕೇಪಬಿಲಿಟಿ ಇದೆ ಅಂತ ತೋರಿಸ್ಕೊಡತ್ತೆ ಇಲ್ಲಿ. ಅಂದ್ರೆ ನಮ್ದು ಶಕ್ತಿ ಏನಿದೆ ಅಂತ ನಾವ್ ಇಲ್ಲೇ ತಿಳ್ಕೊಬೋದು. ಇನ್ ಬೇರೆ ಆಫೀಸ್ಗೆ ಹೋದ್ರೆ ಸೀನಿಯರ್ಸ್ ಎಲ್ಲ ಇರ್ತಾರೆ, ಅವ್ರು ಹೇಳ್ದಂಗೆ ಕೇಳ್ಬೇಕು. ಮತ್ತೆ ನಮ್ದು ಟ್ಯಾಲೆಂಟ್ ಏನಿದೆ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ, ಅದೊಂದು ಪ್ಲಸ್ ಪಾಯಿಂಟ್ ಐತಿ ಇಲ್ಲಿ. ಸೊ ಇವಾಗ ನಾನೇನಂದ್ರೆ, ಇವಾಗ ನಾನೊಂದು ಹೊಸ ಐಡಿಯಾ ಇದೇ ತರ ಮಾಡ್ಬೇಕು ಅಂತ ಹೇಳಿದ್ರೆ, ಸರಿ ಯು ಕ್ಯಾನ್ ಡೂ ಇಟ್ ಅಂತ ಹೇಳ್ತಾರೆ. ಸೊ ನಾನು ಅದನ್ನ ಪ್ರೆಸೆಂಟ್ ಮಾಡ್ಬೋದು. ಸೊ ಬೇರೆ ಆಫೀಸಲ್ಲಿ ಏನಾದ್ರು ಹೋದ್ರೆ, ಸೊ ಅವ್ನ ಮೇಲೆ 1-2 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರೋರೇ ಇರ್ತಾರೆ ಸೀನಿಯರು. ನೀನ್ ಜಾಸ್ತಿ ಏನು ಮಾಡಕ್ ಹೋಗ್ಬೇಡಪ್ಪ, ನಾವ್ ಹೇಳ್ದಷ್ಟೇ ಮಾಡು ಅಂತ ಹೇಳ್ತಾರೆ. ಸೊ ಅದ್ರಲ್ಲಿ ಒಂದು ಪ್ಲಸ್ ಪಾಯಿಂಟ್ ಆಗಿದೆ ಸರ್ ನನಗೆ. What is that one promise you want to do to Nakshatranama Creations today? ಲಾಗಿನ್ ಶಾರ್ಪಾಗಿ ಬರಕ್ಕೆ ಆಗ್ತಾ ಇಲ್ಲ, ಅದನ್ನ ಸ್ಟ್ರಗಲ್ ಪಡ್ತಿದ್ದೀವಿ. ಅದು ಮೋಸ್ಟ್ ಸ್ಟ್ರಗಲಿಂಗ್ ಫೇಸ್. Who in this team really understands you the most and why? What is the strongest friendship or bond that you have built here at Nakshatranama Creations? ಸುಮನ್ ರಾಜ್ ಅಂತ. ಇನ್ಶಿಯಲಿ ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಅಂದ್ರೆ ಬಿಗ್ ಪ್ರಾಜೆಕ್ಟ್ ಬಂದಿತ್ತು ಅವಾಗ. ಸೊ ಅಂದರೆ ಅವಾಗೆಲ್ಲ ನಾವು ಎಕ್ಸ್ಟೆಂಡ್ ಮಾಡ್ತಿದ್ದೋ. ಸೊ ಯಾರು ಇರ್ತಿರ್ಲಿಲ್ಲ ಅವಾಗ, ಜೊತೆಲಿ ಇರ್ತಿದ್ದವನು ಅವನೊಬ್ಬನೇ ನನ್ನ ಜೊತೆ. ಸೊ ಎಷ್ಟೊತ್ತಾಗಲಿ ನೈಟ್ ಆಗ್ತಿದ್ದೋ ಒಂದೊಂದ್ಸರಿ, ಸೊ ಜೊತೆಲೆಲ್ಲ ಇರ್ತಿದ್ದ. ಆಲ್ವೇಸ್ ಗುರು ಸರ್, ಸೀನಿಯರ್ ಗೈಡರ್. What memory with this team will stay with you forever? ಅಂದರೆ ಒನ್ ಪರ್ಸನ್ ಕವನ ಸರ್. What is that one wish you have for your family's future? ಅಂದರೆ ನನ್ನ ಲೈಫಲ್ಲಿ ಇರೋದು ಒಂದೇ ಗುರಿ ಸರ್, ನೋ EMIs ಇರಬೇಕು, ನೋ ಸಾಲ, ಸೊ ನೆಮ್ಮದಿಯಾಗಿರ್ಬೇಕು ಜೀವನ. ಸಿಟಿ ಲೈಫ್ ಬೇಡ, ಹಳ್ಳಿ ಲೈಫೇ ವಿತ್ ಒಂದು ಫಾರ್ಮ್ ಇರಬೇಕು. ಸೊ ನಮ್ಗೇನು ಡೈಲಿ ನೆಸೆಸಿಟಿ ಇರುತ್ತೆ ಅಷ್ಟು ಮಾತ್ರ ಸಿಗ್ತಿದೆ, ಅದೇ ನನ್ನ ಡ್ರೀಮ್ ಅಂತ ಅನ್ಬೋದು. ನನ್ನ ಡ್ರೀಮ್ ಬಂದು ನಮ್ದು ವಿಲೇಜ್ ಪರ್ಪಸ್ ಅಲ್ಲ ಸರ್, ಲೈಕ್ ಅದೇ ಜನ ಅದೇ ಬೆಳೆ. ಇವಾಗ ಹೆಂಗಾಗಿದೆ ಅಂದ್ರೆ, ನಮ್ದು ರಾಗಿನೇ ಬೆಳಿತಾರೆ ಒಂದು ಸೀಸನ್ ವೈಸ್. ಅಂದ್ರೆ ಫಿನಾನ್ಷಿಯಲ್ ಆಗಿ ಗ್ರೌತ್ ಆಗೋದು ಅಷ್ಟೊಂದು ಫಾರ್ಮಿಂಗ್ ಯಾರು ಮಾಡ್ತಾ ಇಲ್ಲ. ಸೊ ಅದನ್ನ ನಾನು ಅಂದ್ರೆ ನಾನು ಒಂದ್ ಸ್ವಲ್ಪ ಫಿನಾನ್ಷಿಯಲಿ ಸ್ಟೇಬಲ್ ಆಗ್ಬಿಟ್ಟು ನಾನು ಒಂದೊಳ್ಳೆ ಪೊಸಿಷನ್ ಆದ್ಮೇಲೆ, ಸೊ ನಾನು ಹೋಗಿ ಊರಲ್ಲಿ ಒಂದಷ್ಟು ಜನಕ್ಕೆ ಈ ತರ ಮಾಡಿದ್ರೆ ಕೃಷಿಲಿ ಯಾವ ತರ ದುಡ್ಡು ಮಾಡ್ಬೋದು ಅನ್ನೋದು ಸಜೆಸ್ಟ್ ಮಾಡ್ಬೇಕು. ಸೊ ಇವಾಗ ಹೋಗಿ ಹೇಳಕ್ ಹೋದ್ರೆ ನೀನೇ ಬಂದ್ ಮಾಡೋದಲ್ಲಪ್ಪ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾನು ಒಂದ್ ಸ್ವಲ್ಪ ಫೈನಾನ್ಷಿಯಲ್ ಗ್ರೋತ್ ಆದ್ಮೇಲೆ ಸೊ ಅವ್ರಿಗೂ ನಾನು ಗೈಡ್ ಮಾಡ್ಬೋದು. ಅಂದ್ರೆ ಒಂದ್ ಲೆವೆಲ್ ಫಿನಾನ್ಷಿಯಲ್ ಒಂದ್ ಲೆವೆಲ್ಗೆ ಹೋಗ್ಬೋದು. ನಾವು ಸುಮ್ನೆ ರಾಗಿ, ಭತ್ತ, ಸೀಸನ್ ಮತ್ತೆ ಒಂದೊಂದ್ ಸೀಮೆ ಸೈಡ್ ಇಟ್ಕೊಂಡಿದ್ರೆ ಸಾಕು, ಅವ್ರ ಜೀವನಕ್ಕೆ ನೋಡ್ಕೊಂಡು ಹೋಗ್ತಾರೆ. ಸೊ ನಾವ್ ಏನಾದ್ರು ಗ್ರೋತ್ ಆಗ್ಬೇಕಂದ್ರೆ ಬೇರೆ ಫಾರ್ಮಿಂಗ್ ತಗೊಂಬಂದ್ ಮಾಡಿದ್ರೆ ಬೆಟರ್ ಅಂತ ಸಜೆಸ್ಟ್ ಮಾಡಿ. Now I want you to speak about yourself, not to me, but see, basically ಇಲ್ಲಿ ತನಕ ನಾವು ಮಾತಾಡಿದ್ದು, we spoke about company, we spoke about family, we spoke about different other things. ಈಗ ಇಫ್ ಯು ಕುಡ್ ರಿಯಲಿ ಟಾಕ್ ಟು ಯುವರ್ ಯಂಗರ್ ಸೆಲ್ಫ್, ಅಂದ್ರೆ ಇವಾಗ ಎಲ್ಲಾ ಬದಲು ಅಥವಾ ಎಲ್ಲ ಒಂದು ವ್ಯಕ್ತಿನಲ್ಲೂ
ಈ ಥರದೊಂದು ಯಂಗರ್ ಸೆಲ್ಫ್ ಅಂತ ಇರುತ್ತೆ. ಅಂದರೆ ನಾನೊಬ್ಬ ಚಿಕ್ಕ ಹುಡುಗ ಆಗಿದ್ದರೆ ಇವತ್ತು ನಾನು ಆ ಚಿಕ್ಕ ಹುಡುಗನ ಥರ ಎಂಜಾಯ್ ಮಾಡ್ಬೋದಾಗಿತ್ತು, ಆ ಥರ ಎಲ್ಲ ಇರುತ್ತೆ. ಕರೆಕ್ಟ್. ಸೊ ಆ ಥರದ್ದು ಯಂಗರ್ ಸೆಲ್ಫಿಗೆ ಏನು ಹೇಳಬೇಕು ಅಂತ ಇಷ್ಟಪಡ್ತೀರಾ? ನಂಗೆ ವಾಲಿಬಾಲ್ ಅಂದರೆ ತುಂಬ ಇಷ್ಟ ಸರ್. ಅಗೇನ್ 8ನೇ ಕ್ಲಾಸು 9ನೇ ಕ್ಲಾಸ್ ಹುಡುಗರ ಜೊತೆ. ಯಾಕೆ 8ನೇ ಕ್ಲಾಸ್ ಅಂಡ್ 9ನೇ ಕ್ಲಾಸ್? ಅಂದರೆ ನಾನು ಅವಾಗ ವಾಲಿಬಾಲ್ ಕಲ್ತಿದ್ದೆ ಆ ಕ್ಲಾಸಲ್ಲಿ ಇರಬೇಕಾದ್ರೆ ಕಲ್ತಿದ್ದು. ಸೊ ಇವಾಗಲೂ ನಾನು ಅದೇ ಏಜಲ್ಲಿ ಇರೋರ ಜೊತೆ ಆಡೋಕ್ಕೆ ತುಂಬ ಇಷ್ಟಪಡ್ತೀನಿ. ಓಕೆ, ಯೋಗೇಶ್? ಕ್ರಿಕೆಟರ್ ಏನಕ್ಕೆ ಅಂದರೆ, ಸೊ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಒಂದೊಂದು ಗ್ರೂಪ್ ಮಾಡ್ಕೊಬಿಟ್ಟಿದ್ದೆ. ಸೊ ಗ್ರೂಪ್ ಮಾಡಿಕೊಂಡು ಬ್ಯಾಟಲ್ಲಿ ಔಸಿಕೊಂಡು ನಂಬರ್ಸ್ ಬರೆದು ಇಟ್ಕೋತೀವಲ್ಲ, ಸೊ ಅದೊಂಥರ ಫನ್ನಿಯಾಗಿ ಚೆನ್ನಾಗಿರುತ್ತೆ, ಕ್ಯೂರಿಯಾಸಿಟಿ ಇರುತ್ತೆ. ಸೊ ದೊಡ್ಡವ್ರ ಜೊತೆ ಆ ಥರ ಆಡೋಕ್ಕಾಗಲ್ಲ. ವಾಟ್ ಈಸ್ ದ್ಯಾಟ್ ಒನ್ ಥಿಂಗ್ ಯು ವಾಂಟ್ ಟು ಫರ್ಗಿವ್ ಫಾರ್ ಯೋರ್ಸೆಲ್ಫ್? ನನಗೆ ನಾನು ಇದನ್ನು ಈ ಒಂದು ಮಿಸ್ಟೇಕ್ ಮಾಡಿದ್ದು ಆ್ಯಕ್ಚುಲಿ ನನಗೆ ನಾನು ಫರ್ಗಿವ್ ಮಾಡ್ಕೋಬೇಕು ಆ ಥರ ಏನಿದೆ ಆ ಥರದ್ದು ಮಿಸ್ಟೇಕ್? ಬೆಟ್ಟಿಂಗ್ ಮಾಡಿದೆ ಸರ್, ಕ್ರಿಕೆಟ್ ಬೆಟ್ಟಿಂಗ್, IPL ಬೆಟ್ಟಿಂಗ್ ಆಡಿದೆ, ಮಾಡಬಾರ್ದಿತ್ತು ಅಂತ. ಎಷ್ಟು ದುಡ್ಡು ಕಳ್ಕೊಂಡಿದೆ, ಎಷ್ಟು ದುಡ್ಡು ಪಡೆದಿದೆ? ಒಂದು ನಿಯರ್ 1 lakhsವರೆಗೂ ಕಳ್ಕೊಂಡಿದ್ದೆ. ನಿಮ್ಮ ಜೀವನದಲ್ಲಿ ಒಂದು ರೋಲ್ ಮಾಡೆಲ್ಸ್ ಅಂತ ಇರ್ತಾರೆ. ಲೆಟ್ ಅಸ್ ಕನ್ಸಿಡರ್ 3 ರೋಲ್ ಮಾಡೆಲ್ಸ್. ಓಕೆನಾ? 3 ರೋಲ್ ಮಾಡೆಲ್ಸ್ ಅಂದರೆ ಆ ರೋಲ್ ಮಾಡೆಲ್ನ ನೀವು ಡೈಲಿ ನೋಡ್ತಾ ಇರ್ತೀರಾ. ಸೆಕೆಂಡ್ ರೋಲ್ ಮಾಡೆಲ್ ಇಸ್ ಇಲ್ಲೊಂದು ಕಡೆ ನೀವು ಅವ್ರನ್ನ ಅಕೇಶನಲಿ ಮೀಟ್ ಆಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ಯಾರೋ ಪೊಲಿಟಿಷಿಯನ್ ಇರ್ಬೋದು. ಥರ್ಡ್ ರೋಲ್ ಮಾಡೆಲ್ ಇಸ್ ಈಗ ನಮಗೆ ನಮ್ಮ APJ ಅಬ್ದುಲ್ ಕಲಾಂ ಸರ್, APJ ಅಬ್ದುಲ್ ಕಲಾಂ ಜಿ, ಆ ಥರ ಯಾರು ಇದ್ದಾರಾ? ಈ ಟಾಪ್ 3 ಪ್ರಯಾರಿಟೀಸ್ ಅಲ್ಲಿ ಯಾರ್ಯಾರು ರೋಲ್ ಮಾಡೆಲ್ ಇದ್ದಾರೆ ಇಂಡಿವಿಜುವಲ್ ಆಗಿ? ಅಂದರೆ ಟಾಪ್ 3ನೂ ಹೇಳ್ಬೇಕಾ ಇಲ್ಲ ಯಾರಾದ್ರು ಒಬ್ಬರು ಇದ್ರೆ? ಎಸ್, ಟಾಪ್ 3 ಹೇಳಬೇಕು. ಪರ್ಪ್ಲೆಕ್ಸಿಟಿ ಅಂತಲ್ಲ, ಫೌಂಡರ್ ಆಫ್ ಪರ್ಪ್ಲೆಕ್ಸಿಟಿ. ಓಕೆ, ಅವ್ರನ್ನ ಎಲ್ಲಿ ಯಾವ ಪ್ರದೇಶದಲ್ಲಿ ಕೂರಿಸ್ತೀಯಾ? ಅವ್ರದ್ದು ಸೆಕೆಂಡು. ಫಸ್ಟ್ ಬಂದು ವಿಜಯ್ ಅಗರ್ವಾಲ್, ಓಯೋ ಫೌಂಡರ್. ಓಕೆ. ಸೊ ಅವ್ರು ಫಸ್ಟು, ಸೆಕೆಂಡ್ ಬಂದು ಪರ್ಪ್ಲೆಕ್ಸಿಟಿ ಫೌಂಡರ್. ಸೊ ಅವರಿಬ್ರು ತಗೊಳಕ್ಕೆ ಇದು ಮಾಡಿ, ಯಾಕೆಂದರೆ ಅವ್ರು ಸ್ಟ್ರಗಲ್ ಲೈಫಲ್ಲಿ ಅವ್ರು ಥಿಂಕ್ ಮಾಡಿ ಬಿಲ್ಡ್ ಮಾಡಿದಾರಲ್ಲ ಸರ್. ಸೊ ಅದು ನನಗೆ ಮೋಟಿವೇಟ್ ಆಗುತ್ತೆ, ನಾನು ಆ ಥರ ಮಾಡಬೇಕು. ಥರ್ಡ್ ಪ್ರಯಾರಿಟಿ 3 ಬಂದು DK ಶಿವಕುಮಾರ್ ಅಂತ, ಯಾಕೆಂದರೆ ಅವ್ರದ್ದು ಗತ್ತು ಆ್ಯಂಡ್ ಅವ್ರು ಲೀಡ್ ಮಾಡ್ತಾರೆ ಲೈಫು. ಸೊ ನಾನು ಆ ಥರ ಆಗಬೇಕು ಅಂತ ನಾನು ಅನ್ಕೋತೇನೆ. ಓಕೆ, ಯಶವಂತ್? ನನಗೆ ಸ್ವಾಮಿ ವಿವೇಕಾನಂದರ ತುಂಬ ಇಷ್ಟ ಇತ್ತು. ಆಮೇಲೆ ಬೆಳೀತಾ ಬೆಳೀತಾ ಜನ್ರೇಷನ್ ಎಲ್ಲ ಚೇಂಜ್ ಆಗ್ತಾ ಆಗ್ತಾ APJ ಅಬ್ದುಲ್ ಕಲಾಂ ಬಂದೆ, ವಿರಾಟ್ ಕೊಹ್ಲಿ. ಅವರೇ ರೋಲ್ ಮಾಡೋ ಹಾಗೆ ಈಗ ವಿರಾಟ್ ಕೊಹ್ಲಿ. ವೆರಿ ಗುಡ್. ಥ್ಯಾಂಕ್ಸ್ ಫಾರ್ ದ ಸಜೆಷನ್ಸ್ ಅಂಡ್ ಥ್ಯಾಂಕ್ಸ್ ಫಾರ್ ದ ವಿಶ್ ದಟ್ ಯು ಆರ್ ಹ್ಯಾವಿಂಗ್. ವಾಟ್ ಈಸ್ ದಟ್ ಒನ್ ಪ್ರಾಮಿಸ್ ಯು ವಾಂಟ್ ಟು ಡೂ ಟು ನಕ್ಷತ್ರಣಮ ಕ್ರಿಯೇಷನ್ಸ್ ಟುಡೇ? ಯಾವ್ದಾದ್ರು ಒಂದು ಪ್ರಾಮಿಸ್ ದಟ್ ಯು ವಾಂಟೆಡ್ ಟು ಡೂ ಟು ನಕ್ಷತ್ರಣಮ ಕ್ರಿಯೇಷನ್ಸ್ ಟುಡೇ? ನಾನು ಡೈಲಿ ಆನ್ ಟೈಮ್ ಬರ್ತಿಲ್ಲ, ಸೊ ನಾಳೆ ನಾನು 9:30ಗೆ ಬರೋಕ್ಕೆ ಪ್ರಾಮಿಸ್ ಮಾಡಿ. ಶೇರ್ಡ್ ಮೆನಿ ಥಿಂಗ್ಸ್. ನಮ್ಮ ಇಮೋಷನ್ಸ್ನ ಶೇರ್ ಮಾಡ್ಕೊಂಡ್ವಿ, ನಮ್ಮ ಫೀಲಿಂಗ್ಸ್ನ ಶೇರ್ ಮಾಡ್ಕೊಂಡ್ವಿ, ನಮ್ಮ ಫ್ಯಾಮಿಲಿ ಬಗ್ಗೆ ಶೇರ್ ಮಾಡ್ಕೊಂಡ್ವಿ. ಎಷ್ಟೋ ನಮಗೆ ಗೊತ್ತಿಲ್ಲದೆ ಇರೋದು ನಾವಿಲ್ಲಿ ಶೇರ್ ಮಾಡ್ಕೊಂಡ್ವಿ ಆ್ಯಕ್ಚುಲಿ ಇವತ್ತು. ಸೊ ಇವಾಗ ಏನಾಗುತ್ತೆ, ನಾವು ಒಂದ್ಸರಿ ವೆನ್ ವಿ ಆರ್ ರನ್ನಿಂಗ್ ಅ ಕಂಪ್ನಿ ಆಸ್ ಫೌಂಡರ್ ಆಫ್ ದಿಸ್ ಕಂಪ್ನಿ, ನಾವು ಬರೀ ನಾವು ಕ್ಲೈಂಟ್ನ ಫೋಕಸ್ ಮಾಡ್ತಾ ಇರ್ತೀವಿ, ಅಥವಾ ಎಂಪ್ಲಾಯೀಸ್ ಕಂಪ್ಲೀಟ್ ಮಾಡಿದ್ನ ಕೆಲಸ ಮಾಡಿದ್ನ ಇವನ ಹತ್ರ ಹೇಗೆ ಕೆಲಸ ತೆಗೆಸ್ಬೋದು, ನಾನು ಹೇಗೆ ಇವನಿಂದ ದುಡ್ಡು ಮಾಡ್ಬೋದು, ಲಾಭ ಮಾಡ್ಬೋದು ಅಂತ ನಾವು ಯೋಚನೆ ಮಾಡ್ತಿರ್ತೀವಿ. ಟು ಎನಿ ಆಂಟ್ರಪ್ರಿನರ್ಸ್ ಆ್ಯಕ್ಚುಲಿ ಅಗೇನ್ ಇಟ್ ಇಸ್ ವೆರಿ ರಿಕ್ವೈರ್ಡ್ ಆ್ಯಕ್ಚುಲಿ. ಯಾಕಂದರೆ ನಮಗೆ ಅದಿಲ್ಲ ಅಂದರೆ ನಾವು ಆಬ್ವಿಯಸ್ಲಿ ಬಿಸ್ನೆಸ್ ಈ ಕಂಪ್ನಿ ನಡ್ಸೋಕ್ಕಾಗಲ್ಲ. ಎಲ್ಲೋ ಒಂದು ಪಾಯಿಂಟಲ್ಲಿ ನಮಗೂ ಅನಿಸುತ್ತೆ, ಎಸ್ ವಿ ಆಲ್ಸೋ ನೀಡ್ ಸಮ್ ಟೈಮ್ ವಿತ್ ಆರ್ ಎಂಪ್ಲಾಯೀಸ್, ವಿತ್ ಆರ್ ಟೀಮ್, ಟು ಹ್ಯಾವ್ ಅ ಡಿಸ್ಕಷನ್, ಟು ಹ್ಯಾವ್ ಅ ಟಾಕ್. ಟೀ ಕುಡಿತಾ ಇದೊಂದು ಮಾತಾಡೋದಿರ್ಬೋದು, ಅಥವಾ ಒಂದು ಈ ಥರದ್ದೊಂದು ಏನಂತಾರೆ ಬಾಂಡ್ಸು, ಈ ಒಂದು ಶೇರ್ಸ್ ಆಗಲೇಬೇಕು ಅಂತ ಅನ್ಸುತ್ತೆ. ಇಮೋಷನಲ್ ಶೇರ್ ಆಗಿದಾಗ ನಮ್ಗೆ ಅವಾಗ ಅವರಲ್ಲಿರೋ ಒಂದು ಒಳಗಿರೋ ಅಂಥ ವ್ಯಕ್ತಿತ್ವ ನಮ್ಗೆ ಗೊತ್ತಾಗುತ್ತೆ. ಈಗ ಎಷ್ಟೋ ಜನಕ್ಕೆ ಏನೇನೋ ಟ್ಯಾಲೆಂಟ್ಸ್ಗಳಿರುತ್ತೆ. ಈಗ ನೀನು ಸುಮಾರಷ್ಟು ಕೆಲಸಗಳು ಮಾಡ್ಕೊಂಬಂದಿದ್ಯಾ, ಸೊ ನೀನು ಸುಮಾರಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿದ್ಯಾ. ಈಗ ಬೆಳೀತಾ ಇರೋದನ್ನ ನೋಡಿದಾಗ ಎಷ್ಟೋ ಸರಿ ನಿಮ್ಮ ಫ್ಯಾಮಿಲಿಗೂ ನಿಮಗೂ ಒಂದು ಪ್ರೌಡ್ ಫೀಲ್ ಇರುತ್ತೆ. ಎಸ್, ನಾನು ಇವತ್ತು ಇದಾಗಿದ್ದೀನಿ, ಇವತ್ತು ಈ ಥರ ಬೆಳೀತಾ ಇದ್ದೀನಿ. ಎಷ್ಟೋ ಜನ ನಮ್ಮನ್ನು ನೋಡಿ ಬೈದಿದ್ರು. ಇವಾಗ ಎಷ್ಟೋ ಜನ ಕೆಳಗಡೆ ಬಿದ್ದಾಗ ಕಲ್ಲು ಹೊಡಿತಾ ಇರ್ತಾರೆ, ಮಗನೇ ನೀನು ಇನ್ನೊಂದ್ಸರಿ ಬಿಡು, ನೀನು ಅವತ್ತು ತಪ್ಪು ಮಾಡಿದ್ದೀರಾ, ಇವತ್ತು ನಿನಗೆ ಆಗಬೇಕಾದ್ದೆ ಅಂತ ಹೇಳಿರ್ತಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ, ಒಂದಿನ ನಾವು ಬೆಳೆದು ತೋರಿಸಿ ನಾವೇನು ಅಂತ ಹೇಳಿ ಪ್ರೂವ್ ಮಾಡೋಕ್ಕೆ ಬಂದಿದ್ದೀರಾ ನೀವು. ಸೊ ಇದು ಹೀಗೆ ಮುಂದುವರಲಿ. ಸೊ ಇದೇ ಜರ್ನಿ ಹೀಗೆ ಕಂಟಿನ್ಯೂ ಆಗಲಿ ನಮ್ಮ ನಕ್ಷತ್ರಣಮ ಜೊತೆ. ಸೊ ನಕ್ಷತ್ರಣಮ ಕ್ರಿಯೇಷನ್ಸ್ ಜೊತೆ ನೀವು ಯು ಹ್ಯಾವ್ ಜಾಯ್ನ್ ಯುವರ್ ಹ್ಯಾಂಡ್ಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ಜಾಯ್ನಿಂಗ್ ಯುವರ್ ಹ್ಯಾಂಡ್ಸ್. ಆ್ಯಂಡ್ ಈ ಥರ ಓಪನ್ ಅಪ್ ಆಗಿ ಈ ಥರ ಕಾಂಟೆಂಟ್ಸ್ ಎಲ್ಲ ಕೊಟ್ಟಿದ್ದಕ್ಕೆ ತುಂಬ ಖುಷಿ ಆಯಿತು. Once again, we are really happy to discuss more about it. And this story is not just about Yogesh or Yashwant. It is about one individual inside you. ಯಾವುದೋ ಒಂದು ಗೋಲ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದು, ಯಾವುದೋ ಒಂದು ಡ್ರೀಮ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದು, ಏನೋ ಒಂದು ಭರವಸೆಯಿಂದ ಸ್ಟಾರ್ಟ್ ಮಾಡಿರುವಂಥ ಒಂದು ವ್ಯಕ್ತಿತ್ವನ ಇವತ್ತು ಆಚೆ ಹಾಕಿದ್ರು. ಥ್ಯಾಂಕ್ ಯು ಸೊ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಯು ವಾಂಟ್ ಟು ಸೇ ಎನಿಥಿಂಗ್, ಯು ಕ್ಯಾನ್ ಸೇ ಇಟ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿ ಆಪರ್ಚುನಿಟಿ ಸರ್.
to explore ourselves. ಥ್ಯಾಂಕ್ ಯು ಸರ್. Thank you so much once again. So make sure that we'll come up with lots of other contents. And the very next moment, ನಮಗೆ ನೆಕ್ಸ್ಟ್ ಪಾಡ್ಕಾಸ್ಟಲ್ಲಿ ವಿಲ್ ಬಿ ಹ್ಯಾವಿಂಗ್ ಲಾಟ್ಸ್ ಆಫ್ ಅದರ್ ಟೀಮ್ಮೇಟ್ಸ್. ಆ್ಯಂಡ್ ಇದೇ ಥರ ನಾವು ಇನ್ನೂ ಸುಮಾರಷ್ಟು ಕಾಂಟೆಂಟ್ಸ್ನ ತೊಗೊಂಡು ಬರ್ತೀವಿ. ಉದ್ದೇಶ ಇಷ್ಟೇ, ವಿ ವಾಂಟೆಡ್ ಟು ಗಿವ್ ಅ ಪ್ಲ್ಯಾಟ್ಫಾರ್ಮ್ ಟು ಎವ್ರಿ ಇಂಡಿವಿಜುವಲ್ ಹೂ ಹ್ಯಾಡ್ ಡ್ರೀಮ್ ಟು ಕಮ್ ಇನ್ ಅ ಪಾಡ್ಕಾಸ್ಟ್. ಎಷ್ಟೋ ಫ್ಯಾಮಿಲಿಗೆ, ಎಷ್ಟೋ ಪೇರೆಂಟ್ಸ್ಗಳಿಗೆ ಒಂದು ಏನಂತಾರೆ, ಒಂದು ಕಾಲ್ ನನ್ನ ಮಗ ಒಂದು ದೊಡ್ಡ ಸ್ಕ್ರೀನಲ್ಲಿ ಟಿ ವಿಲಿ ಬರಬೇಕು ಅಂತ ಎಷ್ಟೋ ಪೇರೆಂಟ್ಸ್ಗಳಿಗಿರುತ್ತೆ. ಸೊ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಐ ಹೋಪ್ ಎವ್ರಿ ಒನ್ ಹೂ ಇಸ್ ವಾಚಿಂಗ್ ದಿಸ್ ವಿಡಿಯೋ ವಿಲ್ ಬಿ ಆಬ್ವಿಯಸ್ಲಿ ಶೇರಿಂಗ್ ಆರ್ ವಿಡಿಯೋ, ಸಬ್ಸ್ಕ್ರೈಬಿಂಗ್ ಟು ಆರ್ ಚಾನಲ್. ಸೊ ಈ ಥರ ಸಬ್ಸ್ಕ್ರಿಪ್ಷನ್ ಮತ್ತು ಈ ಥರ ಸಬ್ಸ್ಕ್ರೈಬ್ ಆಗ್ತಿದ್ರೆ ನಮಗೊಂದು ಮೋಟಿವೇಶನ್ ಸಿಗುತ್ತೆ. ದಟ್ ನಾಳೆ ದಿನ ನಾವು ಈ ಥರದ್ದು ಕಾಂಟೆಂಟ್ಸ್ ತರ್ಬೋದು ಅಂತ ಆಸೆ. ಉದ್ದೇಶ ತುಂಬ ಕ್ಲಿಯರ್ ಆಗಿದೆ. ಯಾವುದೇ ರೀತಿ ಏನಂದರೆ ಒಂದು ಕಾಂಟ್ರವರ್ಸಿ ಕಾಂಟೆಂಟ್ಸ್ನ ತೊಗೊಂಬರೋದಾಗಲಿ ಅಥವಾ ಎಂಪ್ಲಾಯ್ಸ್ ಹರ್ಟ್ ಆಗೋದಾಗಲಿ ನಾವು ಇದು ಮಾಡ್ತಾ ಇಲ್ಲ. ವಿ ಜಸ್ಟ್ ಗಿವಿಂಗ್ ಅ ಪ್ಲ್ಯಾಟ್ಫಾರ್ಮ್ ಸೊ ದಟ್ ಈ ಒಂದು ಪಾಯಿಂಟಲ್ಲೂ ಎಂಪ್ಲಾಯೀಸ್ ಓಪನ್ ಅಪ್ ಆಗ್ಬೋದು. ಅವ್ರಿಗೊಂದು ಜೀವನ ಇದ್ದೇ ಇರುತ್ತೆ. ಎಲ್ಲ ಎಂಪ್ಲಾಯರ್ದು ಒಂದಿನ ಎಂಪ್ಲಾಯಿ ಆಗೇ ಇರ್ತಾರೆ. ಸೊ ಆ ಲೈಫು ನಾನು ಆ್ಯಸ್ ಎನ್ ಎಂಪ್ಲಾಯಿ ಆದಾಗ ನನಗೆ ಏನೇನು ಲೈಫಲ್ಲಿ ಈ ಥರ ಆಗಿತ್ತು, ಈ ಥರ ಚಾಲೆಂಜಸ್ ನಾನೇನು ನೋಡಿದ್ದೆ. ನಾವು ಮ್ಯಾಚ್ ಮಾಡ್ಕೊಂಡಿರ್ತೀವಿ ಎಷ್ಟೋ ಸರಿ. ಇವ್ರು ಹೇಳುವಾಗ ನನಗೂ ಕೆಲವೊಂದು ಸರಿ ಎಲ್ಲರೂ ಕಡೆ ಕನೆಕ್ಟ್ ಆಗ್ತಿರುತ್ತೆ. ಸೊ ಈ ಥರದ್ದು ಜೀವನ ಇರುತ್ತೆ ಎಷ್ಟೋ ಜೀವನದಲ್ಲಿ. ಅಂದರೆ ಎಷ್ಟೋ ಜನಕ್ಕೆ ಜಾಬೇ ಆಗಿಲ್ಲ ಇವಾಗ, ಎಷ್ಟೋ ಜನಕ್ಕೆ ಅನ್ಎಂಪ್ಲಾಯ್ಮೆಂಟಿಂದ ಸಫರ್ ಮಾಡ್ತಿದ್ದಾರೆ. ಸೊ ಅವ್ರಿಗೂ ಕೂಡ ಮೇ ಬಿ ಇದು ಮೋಟಿವೇಶನ್ ಆಗಿರ್ಬೋದು. ಸೊ ನಿಮ್ಮ ಜಾಬ್ ಅನ್ನೋದು, ಸಕ್ಸಸ್ ಅನ್ನೋದು ಜಸ್ಟ್ ಎಂಪ್ಲಾಯ್ಮೆಂಟ್ ಅಲ್ಲ. ನೀವು ಆ ಎಂಪ್ಲಾಯ್ಮೆಂಟಿಗೆ ಜಾಯಿನ್ ಆದಮೇಲೆ ನೀವು ಏನೇನು ಮಾಡ್ತೀರಾ, ನಿಮ್ಮ ಲೈಫಲ್ಲಿ ಏನೇನು ಆಗ್ತೀರಾ ಅನ್ನೋದು ಮ್ಯಾಟರ್ ಆಗುತ್ತೆ. ದೇರ್ ಆರ್ ಟೂ ವೇಸ್. ಒನ್ ಇಸ್ ದಿ ನೆಗೆಟಿವ್ ಸೈಡ್ ಆಫ್ ಇಟ್, ಒನ್ ಇಸ್ ದಿಸ್ ಪಾಸಿಟಿವ್ ಸೈಡ್ ಆಫ್ ಇಟ್. ಬಟ್ ಸಕ್ಸಸ್ಗೆ ಯಾವುದೇ ರೀತಿ ಶಾರ್ಟ್ಕಟ್ಸ್ ಇಲ್ಲ. ಸಕ್ಸಸ್ ಕ್ಯಾನ್ ಓನ್ಲಿ ಹ್ಯಾಪನ್ ವಿತ್ ಪೇಷನ್ಸ್ ಆ್ಯಂಡ್ ಎಫರ್ಟ್ಸ್. ಸೊ ಈ ಎರಡು ನಿಮ್ಮಲ್ಲಿ ಇತ್ತು ಅಂತಂದರೆ, ಕನ್ಸಿಸ್ಟೆಂಟ್ ಆಗಿ ನಿಮ್ಮ ಪ್ರಯತ್ನಗಳು ಕರೆಕ್ಟ್ ಆಗಿದ್ರೆ, ಐ ಥಿಂಕ್ ಯು ವಿಲ್ ಬಿ ವೆರಿ ಮಚ್ ಸಕ್ಸೀಡೆಡ್. ಆ್ಯಂಡ್ ಇದನ್ನು ಹೇಳ್ತಾ ವಿ ಆರ್ ಗೋಯಿಂಗ್ ಟು ಕನ್ಕ್ಲೂಡ್ ದಿಸ್ ಪಾಡ್ಕಾಸ್ಟ್. ಥ್ಯಾಂಕ್ ಯು ಸೊ ಮಚ್ ಫಾರ್ ಜಾಯ್ನಿಂಗ್. ಆ್ಯಂಡ್ ವಿ ಆರ್ ರಿಯಲಿ ಹ್ಯಾಪಿ ದಟ್ ಯಾರು ಈ ವಿಡಿಯೋ ನೋಡ್ತಿದ್ದೀರೋ, ವಿ ಆರ್ ರಿಯಲಿ ಹ್ಯಾಪಿ ದಟ್ ಯು ಆರ್ ವಾಚಿಂಗ್ ಇಟ್. ಥ್ಯಾಂಕ್ ಯು ಸೊ ಮಚ್.